ಘಟನೆ ಆದಾಗ ಬದುಕುಳಿದಿದ್ರು, ಬದುಕುಳಿದಿದ್ರು ಅವರು. ಏನೋ ಒಂದು ಸಮಾಧಾನ ವಿಷಯ ಆಗಿ ಮೊನ್ನೆ ರಾತ್ರಿ ಸಮಾಧಾನ ವಿಷಯ ಆಗಿತ್ರಿ. ನಾವು ಪ್ರಯತ್ನ ಮಾಡಿ ಉಳಿಸ್ಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಕರ್ಸಿದ್ವಿ. ನಿನ್ನೆ ಬೆಳಗ್ಗೆ 11-12 ಗಂಟೆ ಸುಮಾರು ಇಲ್ಲಿಗೆ ಬಂದ್ರು ಅವರು. ಇಲ್ಲಿಗೆ ಬಂದು ಮಾತಾಡಿದ್ರು, ಏನಾಗಕತ್ತೈತಿ ಏನಿಲ್ಲ ಎಲ್ಲ ಹೇಳಿದ್ರು. 12 ಗಂಟೆ ಮಟ್ಟ ಮಾತಾಡಿದ್ರು ನೈಟ್. ಆಮೇಲೆ ಆಪ್ರೇಷನ್ ಮಾಡ್ಬೇಕಂದ್ರೆ ಡಾಕ್ಟ್ರು ನಾವು ಮಾಡ್ರಿ ಅಂದ್ವಿ. ಆಪ್ರೇಷನ್ ಥಿಯೇಟ್ರಿಗೆ ಹೋಗೋ ಮಟನೂ ಮಾತಾಡಿದ್ರು ಅವರು. ಹೊರಗೆ ಆಪ್ರೇಷನ್ ಮಾಡ್ಕೊಂಡು ಬಂದ ಮೇಲೆ ಅವ್ರು ಮಾತಾಡಿಲ್ಲ. ಉಸಿರು ಅಷ್ಟು ಚಾಲು ಐತ್ರಿ. ಅದು ಬೆಳಗ್ಗೆ 5-6 ಗಂಟೆ ಮಟ ಚಾಲು ಐತ್ರಿ. ಆಮೇಲೆ ಉಸಿರು ಕಟ್ಟಾತವ್ರು. ಏನು ವೈದ್ಯರ ನಿರ್ಲಕ್ಷ್ಯನ ಕಾರಣ ಅಂತೀರಿ? ಏನ್ರಿ ಡಾಕ್ಟರ್ಸ್ ಕರೆಕ್ಟಾಗಿ ನೋಡಿದಾರ ಇಲ್ಲ ಅಂತ? ಅವರು ಕೆಲಸ ಅವ್ರು ಮಾಡ್ಯಾರ್ರಿ. ಅವ್ರು ಮೊದಲೇ ಹೇಳಿದ್ರಿ, ಒಳಗಡೆ ಕಳ್ಳಿಗೆ ಪೆಟ್ಟು ಭಾಳ ಬಿದ್ದಾವಂತ. ಆಪ್ರೇಷನ್ ಮಾಡಿಲ್ಲ ಅಂದ್ರೆ ಅವ್ರದ್ದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಅವರು. ಆಪ್ರೇಷನ್ ಮಾಡಿದ್ರೂ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಅವರು. ನಾವು ಏನಾರು ಒಂದು ಪ್ರಾರ್ಥನೆ ಮಾಡಿ ಇದು ಮಾಡಣ್ರಿ, ನೋಡ್ರಿ ನೀವು ಇದು ಮಾಡ್ರಿ ಅಂತ ನಾವು ಮಾಡ್ಸಕ್ಕೆ ಹಚ್ಚಿದ್ವಿ ಆಪ್ರೇಷನ್. ಅವ್ರು ಡ್ಯಾಮೇಜ್ ಆಗಿದ್ದ ಕಳ್ಳನ ಅವ್ರು ತೆಗೆದು ತೋರಿಸಿದ್ರು. ಯಾವಾಗ ಡೆತ್ ಆಗಿತ್ತು? ಇವತ್ತು ಬೆಳಗ್ಗೆ 6 ಗಂಟೆ ಸುಮಾರು ಆಗೈತ್ರಿ 6 ಗಂಟೆ ಸುಮಾರು. ಆಪ್ರೇಷನ್ ನಿನ್ನೆ ನೈಟ್ 12-1 ಗಂಟೆ ಸುಮಾರು ಆಗೈತ್ರಿ. ಆವಾಗ್ಲಿಂದ ಬೆಳಗ್ಗೆ 5-5:30 ಮಟ ಇವ್ರದ್ದು ಉಸಿರು ಚಾಲು ಐತ್ರಿ. ಮಾತಾಡಿಲ್ಲ ಒಟ್ಟ. ನಾವು ನೋಡ್ಕೊಂತ ಇದ್ವಿ, ಮಾತಾಡಿಲ್ಲ. 6 ಗಂಟೆ ಸುಮಾರು ಉಸಿರು ಕಟ್ಟಾತ್ರಿ ಅವ್ರದ್ದು. ನೀವೇನಾಗಬೇಕು? ಅವ್ರ ತಮ್ಮ ರೀ. ನಾನು ಯಾವ ಊರನ? ಶಿಗ್ಗಾಂವ್. ನಿಮ್ಮ ಹೆಸರು? ಸಾದಿಕ್ ಅಂತ್ರಿ. ನಮ್ಮ ಮನ್ಯಾಗ ತಾಯಿ ತಂದೆ ಹೇಳ್ರಿ, ಅವ್ರು ಎಲ್ಲ ನಮ್ಮ ತಾಯಿ ತಂದೆ ಅವನ್ನ ಆಗಿದ್ದ. ಎಲ್ಲ ಜವಾಬ್ದಾರಿಲಿಂದ ಅವನ್ನ ಮಾಡ್ತಿದ್ದಾರೆ. ಅಕ್ಕ ತಂಗಿಯವ್ರನ್ನ, ಅಣ್ಣ ತಮ್ಮರನ್ನ ಎಲ್ಲ ಕರ್ಕೊಂಡ. ಈಗ ಮನಿ ದೊಡ್ಡವ್ರ ಹಿಂಗ ಹೋಗ್ಬಿಟ್ರಿ, ಏನ್ ಮಾಡ್ಬೇಕನ್ನೋದು ತಿಳಿವಲ್ರಿ. ಫ್ಯಾಮಿಲಿಗೆ ಯಾರು ಬಂದು ಭೇಟಿಯಾಗಿದ್ರು? ಯಾರ್ರಿ? ಯಾರು ಬಂದು ಭೇಟಿಯಾಗಿದ್ರೆ? ಏನೈತೇನ್ರಿ ಅಷ್ಟು ಲಕ್ಷ ಇಲ್ರಿ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.